ಗಿಲ್ಲಿ ಕ್ರೇಜ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಒಬ್ಬ ಬಿಗ್ ಬಾಸ್ ಸ್ಪರ್ಧಿಗೆ ಈ ಮಟ್ಟಿಗೆ ಅಭಿಮಾನಿಗಳು ಹುಟ್ಕೊಳ್ತಾರೆ ಅಂದ್ರೆ ಅಚ್ಚರಿ ಸಂಗತಿ. ಗಿಲ್ಲಿ ಟ್ಯಾಟೂ ಕ್ರೇಜ್ ಜೋರಾಗಿದೆ. ಗಿಲ್ಲಿ ಟ್ಯಾಟೂವನ್ನು ಹಾಕಿಸ್ಕೊಂಡಿದ್ದಾರೆ ಫ್ಯಾನ್ಸ್. ಗಿಲ್ಲಿ ಗೆಲುವಿಗಾಗಿ ಶುಭ ಹಾರೈಸುತ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ ಗಿಲ್ಲಿ ಟ್ಯಾಟೂ. ಈಗಾಗಲೇ ಅನೇಕ ಅಭಿಮಾನಿಗಳು ಗಿಲ್ಲಿ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ತಮ್ಮ ಅಭಿಮಾನವನ್ನ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೀನ್ ಗಿಲ್ಲಿ ಅಭಿಮಾನಿಯನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಸ್ಟಾರ್ ನಟರನ್ನ ನೋಡಿ, ಅವರ ಸಿನಿಮಾಗಳನ್ನು ನೋಡಿ ಸಾಕಷ್ಟು ಜನ ಅಭಿಮಾನಿಗಳು ಟ್ಯಾಟೂ ಹಾಕ್ಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ನೋಡಿರ್ತೀವಿ. ಬಟ್ ಈಗ ಸದ್ಯಕ್ಕೆ ಏನಂತಂದ್ರೆ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಗಳು ಅವರ ಟ್ಯಾಟೂವನ್ನು ಹಾಕ್ಸ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ಗಿರೀಶ್ ಅನ್ನುವಂಥ ಒಬ್ಬ ಅಭಿಮಾನಿ ಇದ್ದಾರೆ. ಇನ್ನೂ ಕೂಡ ಸೀಸನ್ 12ರ ವಿನ್ನರ್ ಯಾರು ಅನ್ನೋಂಥ ಕುತೂಹಲ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನಂತಂದ್ರೆ ಒಂದು ದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ನ ಈ ರೀತಿ ಆರಾಧಿಸ್ತಾ ಇರ್ತಕ್ಕಂಥ ತುಂಬ ಮೊದಲು ಅಂತ ಹೇಳ್ಬೋದು. ಅವ್ರನ್ನೇ ಮಾತಾಡ್ಸೋಣ. ಗಿರೀಶ್, ನೀವು ಸಹಜವಾಗಿ ಗಿಲ್ಲಿ ಅವರ ಟ್ಯಾಟೂ ಹಾಕ್ಸ್ಕೊಂಡ್ರಿ. ಸೆಲೆಬ್ರಿಟಿಗಳ ಸಿನಿಮಾ ನೋಡಿ ಅವರ ಅಭಿಮಾನಿಗಳಾಗಿರೋದು ನೋಡಿದ್ವಿ. ಗಿಲ್ಲಿ ಅವರು ಯಾಕೆ ಇಷ್ಟ ಆಗ್ತಾರೆ, ಏನು ಅನ್ನುವಂಥದ್ದು? ಸರ್, ನನ್ನ ಅಪ್ಪಟ ಅಭಿಮಾನಿ ಬಂದು ವಿಷ್ಣುದಾದಂದು. ಬಟ್ ನನಗೆ ಗಿಲ್ಲಿ ಬಂದು ನಮಗೆ ಏನೇ ಕಷ್ಟ ಇದ್ರೂ ಒಂದು ಎಷ್ಟೇ ಡ್ಯೂಟಿ ಮಾಡಿರ್ತೀವಿ, ನಾನು ಡ್ರೈವರು ಡ್ಯೂಟಿ ಮಾಡಿರ್ತೀನಿ, ಬಂದು ಏನಾರು ಒಂದು ಎರಡು ವಿಡಿಯೋ ನೋಡಿದ್ರೆ ಸಾಕು, ತಿರ್ಗಾ ಕಂಟಿನ್ಯೂಸ್ ಡ್ಯೂಟಿ ಮಾಡಬೇಕು ಅನಿಸುತ್ತೆ. ಆ ಥರ ಕ್ರೇಜು. ಆಮೇಲೆ ನಮ್ಮ ಊರು ಮಂಡ್ಯ ಹುಡುಗ, ರೈತರು ಮಕ್ಕಳು ಬೆಳಿಬೇಕು ಅನ್ನೋದು ನಮ್ಮ ಆಸೆ ಸರ್. ಈಗ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಗಿಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತಾ? ಗೆಲ್ಲುವಂಥ ಸಾಧ್ಯತೆಗಳು ಎಷ್ಟಿದೆ ಅಂತ ನಿಮ್ಗನ್ಸುತ್ತೆ? ಮತ್ತು ಹಿಂದೆ ಯಾವತ್ತಾರು ಮೀಟ್ ಮಾಡಿದ್ರ, ಅವ್ರನ್ನ ಮಾತಾಡಿದ್ರ, ಅವರ ನಡವಳಿಕೆ ಬಗ್ಗೆ ಏನು ಅನಿಸುತ್ತೆ ಅಂತ? ಸರ್, ನಾನು ಇದರಲ್ಲಿ ಇದು ಯಾವುದೋ ಇದು ಕಾಮಿಡಿ ಕೆಲಾಡಿಲಿ ಮಾತಾಡ್ಸಿದ್ದೆ ಸರ್. ಆವಾಗ ತುಂಬ ಖುಷಿಯಾಗಿ ಮಾತಾಡಿದ್ರು. ಆ ಫೋಟೋನೂ ತಗೊಂಡಿದ್ದೀನಿ. ಅದರಿಂದನೇ ನಾನು ಅಭಿಮಾನಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಸರ್. ಅವರು ನಡವಳಿಕೆಯಲ್ಲೇ ಆಗಲಿ ಏನೇ ಆಗಲಿ ತುಂಬ ಖುಷಿಯಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ರೈತರ ಮಕ್ಕಳು ಅರೆ ಅವ್ರಿಗೆ ಗೊತ್ತಾಗುತ್ತೆ, ನಮ್ಮ ಭಾಷೆಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಬೆಳಿಬೇಕು ಅಂತ ನಮ್ಮ ಆಸೆ ಸರ್, ಅಷ್ಟೇ. ಈಗ ಫೈನಲ್ ಗೆಲ್ತಾರೆ ಅಂತ ಅನ್ಸುತ್ತಾ? ಖಂಡಿತ ಸರ್, ಗೆಲ್ಲೇಬೇಕು ಸರ್. ಗೆಲ್ತಾರೆ ಅಂತ ನಮ್ಮ ಎಲ್ಲ ಟಾರ್ಗೆಟ್ ಐತೆ ಸರ್. ನಾನು ಎಲ್ಲ ಕಡೆಯೂ ಓಟ್ ಹಾಕ್ಸಿದ್ದೀನಿ. ಗೆಲ್ಲಬೇಕು ಖಂಡಿತ. ನಿಮ್ಮೂರು? ನಮ್ಮದು ಮಂಡ್ಯ ಸರ್. ಮಂಡ್ಯ ಹತ್ರ ಶಿವಳ್ಳಿ ಅಂತ, ಗೊರವಲೆ ಪಕ್ಕದಲ್ಲಿ. ನಾವು ಇಲ್ಲೇ ಬೆಂಗಳೂರು ಆರ್ ಆರ್ ನಗರದಲ್ಲಿ ಜನಿಸಿರೋದು, ಇಲ್ಲೇ ಬೆಳೆದಿರೋದೆಲ್ಲ ಇಲ್ಲೇ. ಓಕೆ, ನೋಡ್ತಾ ಇರ್ಬೋದು. ಇದು ಗಿಲ್ಲಿ ಅವರ ಅಪ್ಪಟ ಅಭಿಮಾನಿ ಮಾತಾಗಿರ್ತಕ್ಕಂಥದ್ದು. ಇನ್ನು ಟ್ಯಾಟೋ ಹಾಕಿರ್ತಕ್ಕಂಥವ್ರು ವಿನೋದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಯಾಕಂದರೆ ಸಾಕಷ್ಟು ಸ್ಟಾರ್ ಸೆಲೆಬ್ರಿಟಿಗಳಿಗೆ, ಸ್ಟಾರ್ಗಳ ಅಭಿಮಾನಿಗಳಿಗೆ ನೀವು ಟ್ಯಾಟೋ ಹಾಕಿದ್ರಿ. ಈಗ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ಈ ರೀತಿ ಅಭಿಮಾನಿಗಳು ಹುಟ್ಕೊಂಡಿರೋವಂಥದ್ದು ಏನು ಅನಿಸುತ್ತೆ ಅಂತ? ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆಲ್ಲರೂ ಅಭಿಮಾನಿಗಳಿಗೂ ಹಾಕ್ಕೊಟ್ಟಿದ್ದೀವಿ. ಅಂದರೆ ಈ ಫಸ್ಟ್ ಟೈಮ್ ನಾನು ಆಗ್ತಾ ಇರೋದು. ಇವರು ಗಿಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಿಲ್ಲಿ ಅವ್ರಿಗೆ ಇಷ್ಟೊಂದು ಫ್ಯಾನ್ ಬೇಸ್ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ. ಫಸ್ಟ್ ಟೈಮು ಯಾರೊಬ್ಬರು ಬೇರೆಯವ್ರು ಹಾಕಿದ್ರು, ಅದನ್ನ ನೋಡಿ ಇವರು ನೀವು ನಮ್ಮ ಹತ್ರನೇ ಬೇಗ ಅಂದ್ಬಿಟ್ಟು ಹೇಳಿ ಹಾಕಿಸ್ಕೊಳಕ್ಕೆ ಬಂದರು. ಸರಿ ಬನ್ನಿ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದು. 3 ದಿನ ಆಯಿತು ಹಾಕಿ. ಅದು ಇಷ್ಟು ವೈರಲ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು. ಖಂಡಿತ ಫುಲ್ ನನ್ನ ಇನ್ಸ್ಟಾ ಪೇಜಲ್ಲಿ ಫುಲ್ಲಾಗಿ ಅದೇ ಓಡ್ತಾಯಿದೆ. ಅಷ್ಟು ಖುಷಿ ಆಗ್ತಾಯಿದೆ. ಗೆಲ್ಲಿ ಅಂತ ನಾವು ಕೇಳ್ಕೊತೀವಿ. ಎಸ್, ಇದು ಅಂದರೆ ಪರ್ಟಿಕ್ಯುಲರಾಗಿ ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಗಳು ಹೇಳ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.